Hey guys, welcome back to our YouTube channel. Let's go. ಹಾಯ್ ಅದು ಇವತ್ತು ಲಾಸ್ಟ್ ಡೇ ಆಫ್ ಕ್ರಿಕೆಟ್. ನೆಕ್ಸ್ಟ್ ಇನ್ಯಾವಾಗ? ಇನ್ ಜೂನ್ ಡೈರೆಕ್ಟ್. ನಾವು ನಾಳೆ ಊರಿಗೆ ಹೋಗ್ತಾ ಇದ್ವಿ. ಸೊ ಇವಾಗ ಡಿಸೈಡ್ ಆಗಿದ್ದು ನಾಳೆ ಊರಿಗೆ ಹೋಗಲಿಕ್ಕೆ, ಇಲ್ಲಾಂದರೆ ಈ ವೀಕಲ್ಲಿ ಹೋಗೋದಿತ್ತು. ಬಟ್ ಸಡನ್ ಆಗಿ ಡಿಸೈಡ್. ಏನು ಅನ್ನಿಸ್ತಾ ಇದೆ? ಖುಷಿ ಖುಷಿ. ಫುಲ್ ವೆದರ್ ನೋಡಿ ಹೆಂಗಿದೆ ಅಂತ. ಸೊ ಇವಾಗಷ್ಟೇ ಟೈಮ್ ಸಂಜೆ 7 ಗಂಟೆ. ಇವತ್ತು ವೆಡ್ನೆಸ್ಡೇ. ನಾಳೆ ನಾವು ಊರಿಗೆ ಹೋಗೋದು. ಸ್ಕೂಲಿಂದ ಬಂದ ತಕ್ಷಣ ಊರಿಗೆ. ಸೊ ಇವಾಗ ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ಬೇಕು, ಪ್ಯಾಕಿಂಗ್ ಅದೆಲ್ಲ ಏನೆಲ್ಲ ಬೇಕಂತ ಹೇಳಿ ಇವಾಗ ರೆಡಿ ಮಾಡ್ಕೊ, ನಾ ಪ್ಯಾಕ್ ಮಾಡ್ತೇವೆ. ಓಕೆ? ಅದೇನು ಬಾಲ್ ಕೈಗೆ ಬಂದುಬಿತ್ತಾ? ಸೊ ಒಂದು ಪ್ಲ್ಯಾನ್ ಇದೆ ನಾಳೆ ಊರಿಗೆ ಹೋಗುವಾಗ. ಸೊ ಎಲ್ಲವನ್ನ ವೀಡಿಯೋದಲ್ಲಿ ಹೇಳ್ತೀನಿ. ಸರ್ಪ್ರೈಸ್. ಸೊ ಇವಾಗಷ್ಟೇ ಡಿಸೈಡ್ ಮಾಡ್ಕೊಂಡಿದ್ದು ನಾವು. ಸರ್ಪ್ರೈಸ್ ಗೊತ್ತಾಗತ್ತಾ ನಾಳೆ. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಗುರುವಾರ. ನಾವಿವಾಗ ಊರಿಗೆ ಹೋಗ್ಲಿಕ್ಕೆ ಪ್ಯಾಕ್ ಮಾಡ್ಕೊಳ್ಬೇಕು. ಅದಕ್ಕೂ ಮೊದಲು ಮಕ್ಕಳನ್ನ ಸ್ಕೂಲ್ ಕಳಿಸಿ ಬಂದ ತಕ್ಷಣ ಹೋಗ್ತೀವಿ. ಈಗಿನ ಪೂಜೆ ಆಗಬೇಕಷ್ಟೇ. ಇವಾಗ ಈಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ದೀನಿ, ಜೊತೆಗೆ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಫಟಾಫಟ್ ಅಂತ ಅವರನ್ನು ಬಿಟ್ಟು ಬರ್ತೀನಿ. ಸೊ ಫೈನಲಿ ರೆಡಿ ಆಯಿತು. ಇವತ್ತು ಲಾಸ್ಟ್ ಡೇ ಆಫ್ ಸ್ಕೂಲ್, ಹಾಗಾಗಿ ಸಿಂಪಲ್ಲಾಗಿ ಹಾಗಾಗಿ ಲಾ 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 ಲಾ. ಚಲೋ ಚಲೋ ಹಾಪ, ಟೈಮ್ ಆಯಿತು ಅಂತಾರೆ. ಒಂಚೂರು ಹೆಲ್ಪ್ ಮಾಡಿ ಅವಳು ತಗೊಂಡೆ. ಅದು ತಗೊಂಬಗ. ಬಾಯ್ ಬಾಯ್. ಸೊ ಫೈನಲಿ ರಿಲ್ಯಾಕ್ಸಿಂಗ್ ಡೇ. ಇವಾಗ ಫಟಾಫಟ್ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಪ್ಯಾಕಿಂಗ್ ಎಲ್ಲ ಆಗಬೇಕು ಇವಾಗ. ಮನೆ ಎಷ್ಟು ಮೆಸ್ಸಿ ಆಗಿದೆ ನೋಡಿ. ಇನ್ನು ಅಡುಗೆ ಮನೆ ಬಂದ್ರಂತೂ ಮೈ ಗಾಡ್. ಸೊ ಇದೆಲ್ಲ ಕ್ಲೀನ್ ಆಗಬೇಕು ಇವಾಗ. ಸದ್ಯಕ್ಕೆ ರಿಲೀಫ್ ಆಯಿತು. ಯಾಕಂತ ಹೇಳಿದರೆ 7:15ಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿಬಿಡ್ತಾರೆ. ಎಲ್ಲ ಕತ್ಲೆ ಆಗಿದೆ. ಬಟ್ ಮನೆ ಅಂತೂ ಫುಲ್ ಮೆಸ್ಸಿ. ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಸದ್ಯಕ್ಕೆ ಅದ್ವಿನ ಆರ್ನಾಗೆ ಬ್ಯಾಗ್ ರೆಡಿ ಮಾಡಿದ್ದಾಯಿತು. ಹಾಗೆ ಈ ಬಾಕ್ಸಲ್ಲಿ ಏನಿದೆ ಅಂತ ಹೇಳಿ ನಾನು ಊರಿಗೆ ಹೋದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಇದು ಬಂದು ಆರ್ನ ಮನೆ, ಹೌಸು. ಯಾಕಂದರೆ ಇಲ್ಲಿ ಜಾಗ ಸ್ವಲ್ಪ ಕಡಿಮೆ ಇತ್ತು. ಸೊ ಅಲ್ಲಿ ಹೋದರೆ ಆಡಲಿಕ್ಕಾಗತ್ತೆ ಅಂತ ಹೇಳಿ ಆ ಮನೆಗೆ ಬೇಕಾಗುವಂಥ ಪರದೆ ಎಲ್ಲ ಅದರೊಳಗಿತ್ತು. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಬಂದರೆ ಕಾಸ್ಮೆಟಿಕ್ಸ್ ಎಲ್ಲ ಇದರಲ್ಲಿದೆ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು. ಹಾಗೆ ಈ ಬ್ಯಾಗಲ್ಲಿ ನನ್ನ ಫಂಕ್ಷನ್ ಸಾರಿ ಎಲ್ಲ ತುಂಬಿಕೊಂಡಿದ್ದೆ. ಆದರೂ ಕೂಡ ಇನ್ನೂ ಒಂದು ಬ್ಯಾಗ್ ಆಗುವಷ್ಟು ಡೈಲಿ ಯೂಸ್ ಬಟ್ಟೆಗಳಿತ್ತು. ಸೊ ಹಾಗಾಗಿ ನಾನು ಮಿಂತ್ರದಲ್ಲಿ ಒಂದು ಬ್ಯಾಗನ್ನು, ಟ್ರಾಲಿ ಬ್ಯಾಗನ್ನು ಆರ್ಡರ್ ಮಾಡಿದ್ದೆ, ಇದೇ ರೀತಿಯಾಗಿರೋದು. ಸೊ ಆಫರಲ್ಲಿ ಸಿಕ್ತು. ಹಾಗೆ 1 ಅವರಲ್ಲಿ ತಂದು ಕೊಡ್ತಾರೆ. ಸೊ ಬಂದ ತಕ್ಷಣ ನಿಮಗೆ ಅದನ್ನು ಶೇರ್ ಮಾಡಿಬಿಡ್ತೀನಿ. ಹಾಂ, ಸೊ ಫೈನಲಿ ಇನ್ನೊಂದು ಪಾರ್ಸಲ್ ಕೂಡ ಬಂತು. ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಅದ್ರ ಜೊತೆಗೆ ಒಂದು ಡ್ರೆಸ್ ಕೂಡ ತರಿಸ್ಕೊಂಡೆ. ಇದು ಕೂಡ ಹೇಗಿತ್ತು ಅಂತ ನೋಡುವ. ಇದು ಕ್ವಿಕ್ ಡೆಲಿವರಿ. ಒನ್ ಪೀಸ್ ಕುರ್ತಿಯನ್ನು ತರಿಸ್ಕೊಂಡಿದ್ದೆ. ಸೊ ಇದು ಕಾಟನ್. ಇದು ವೇರ್ ಮಾಡಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ರೀತಿಯಾಗಿತ್ತು. ಸೊ ತುಂಬ ಚೆನ್ನಾಗಿದೆ. ಸ್ವಲ್ಪ ಚಿಕ್ಕದು, ಪರವಾಗಿಲ್ಲ, ಚೆನ್ನಾಗಿದನ್ನು ಪ್ಯಾಕ್ ಮಾಡ್ಬೋದು ಇವಾಗ. ಫೈನಲಿ ಒಂದು ಚಿಕ್ಕ ಟ್ರಾಲಿ ಬ್ಯಾಗ್ ಕ್ವಿಕ್ಕಾಗಿ ತಂದು ಕೊಡ್ತಾರೆ. ಅರ್ಧ ಗಂಟೆಯಲ್ಲಿ ಬಂದಿತ್ತು.
ಸೊ ಬೇಕಿತ್ತು, ಯಾಕಂತ ಹೇಳಿದರೆ ಇವಾಗ ಊರಿಗೆ ಹೋದಾಗ 1 ಮಂತ್ ಇದ್ಬಿಡ್ತೀವಿ, ಆವಾಗ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಇದು ತುಂಬ ಹೆಲ್ಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ತರಿಸ್ಕೊಂಡೆ. ನನ್ನ ಹತ್ರ ಇರಲಿಲ್ಲ, ಇದು ಹಸ್ಬೆಂಡ್ದು. ಒಂದಿಷ್ಟು ಬೆಣ್ಣೆ ಇತ್ತು, ಅದನ್ನು ತುಪ್ಪ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಇನ್ನು 1 ಮಂತ್ ನಾನು ಇರೋದಿಲ್ಲ. ಸೊ ಹಾಗಾಗಿ ಫಟಾಫಟ್ ಅಂತ ಟೈಮ್ ಇಲ್ಲದೆ ಇದ್ದರೂ ಕೂಡ ಇದನ್ನು ತುಪ್ಪ ಮಾಡಿಕೊಂಡು ಹೋಗಬೇಕು. ಸೊ ಜೊತೆಗೆ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಹಾಗೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿದ್ದಾಯಿತು. ತುಪ್ಪನ ಒಂದು ಕಡೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇವತ್ತು ಅನ್ನ ಮಾಡಿದ್ದೆ, ಅದರ ಜೊತೆ ಏನು ಸಾಂಬಾರು ಮಾಡಬೇಕು ಗೊತ್ತಿಲ್ಲ. ಫ್ರಿಜ್ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕಾಗತ್ತೆ, ಯಾಕಂದರೆ ಎಷ್ಟೊಂದು ಮೆಸ್ಸಿ ಮಾಡ್ಕೊಂಡಿದ್ದೆ. ಮತ್ತೆ 1 ಮಂತ್ ಇರಲ್ಲ ಅಂತ ಆದರೆ ಇದೆಲ್ಲ ಹಾಳಾಗಿಬಿಡುತ್ತೆ. ಸೊ ಫ್ರಿಜ್ಜನ್ನು ಮೊದಲಿಗೆ ಕ್ಲೀನ್ ಮಾಡ್ಕೊಳ್ತೀನಿ. ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಹಾಕ್ಕೊಳ್ತಾ ಇದ್ದೆ. ಸೊ ಇದು ಬಂದು ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಜಾಗ ತುಂಬಾ ಹಿಡಿಸುತ್ತೆ. ತುಪ್ಪ ಕೂಡ ಆಯಿತು. ಸೊ ಫೈನಲಿ ತುಪ್ಪ ಕೂಡ ಆಯಿತು. ಎಷ್ಟು ಘಮ ಬರ್ತಿದೆ ಗೊತ್ತಾ. ಸೊ ಆಗಲೇ ಟೈಮ್ 11 ಗಂಟೆ ಆಗ್ತಾ ಬಂತು. ಇನ್ನು ಸ್ನಾನ ಮಾಡಿ ಮತ್ತೆ ಸಿಗ್ತೇನೆ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇಷ್ಟು ತನಕ ನಾನು ಸಣ್ಣ ಸಣ್ಣ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಬೆಳಿಗ್ಗೆ 7:15 ಇವಾಗ ಟೈಮ್ ಬಂದು 11 ಗಂಟೆ ತನಕ ನನಗೆ ನಾನ್ ಸ್ಟಾಪ್ ಕೆಲಸ ಆಯಿತು. ಸೊ ಇವಾಗ ಹೊರಗಡೆ ಹೋಗ್ಲಿಕ್ಕಿತ್ತು, ಯಾಕಂತ ಹೇಳಿದರೆ ಸ್ವಲ್ಪ ಬಟ್ಟೆ ಐರನಿಂಗ್ ಕೊಟ್ಟಿದ್ದೀನಿ. ಸೊ ಅದನ್ನು ತೆಗೆದುಕೊಂಡು ಬರಬೇಕು. ಇವತ್ತು ಗುರುವಾರ, ಲೈಟ್ ಇರೋದಿಲ್ಲ. ಸೊ ಅವರು ಕೂಡ ಶಾಪನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಅಷ್ಟರೊಳಗಡೆ ಹೋಗಿ ಅದನ್ನು ಪಿಕ್ ಮಾಡಬೇಕು. ಜೊತೆಗೆ ಸ್ವಲ್ಪ ಶಾಪಿಂಗ್ ಇತ್ತು, ಸಣ್ಣ ಸಣ್ಣ ಐಟಮ್ ಪರ್ಚೇಸ್ ಮಾಡಲಿಕ್ಕೆ ಇತ್ತು. ಸೊ ಇದನ್ನೆಲ್ಲ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ಊರಿಗೆ ಹೋಗ್ತಾ ಇದ್ವಿ. ಸೊ ಹಾಗೆ ಇರಲಿ, ನಾನು ಸಣ್ಣ ಸಣ್ಣ ಕ್ಲಿಪ್ಪನ್ನು ಶೇರ್ ಮಾಡೋದ್ರ ಮೂಲಕ ವ್ಲಾಗನ್ನು ಮಾಡ್ಬೋದು ಅಂತ ಹೇಳಿ. ಇನ್ನು ಊರಿಂದ ನಾಳೆಯಿಂದ ಇದೇ ವ್ಲಾಗ್ ಬರುತ್ತೆ, ಇದೇ ರೀತಿಯಾಗಿ ವ್ಲಾಗ್ ಬರುತ್ತೆ. ಸಣ್ಣ ಸಣ್ಣ ಕ್ಲಿಪ್ಪನ್ನು ಆ್ಯಡ್ ಮಾಡ್ತೀನಿ. ಫುಲ್ ಡೇ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಹೇಗಾಗುತ್ತೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನ್ನ ರುಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಇನ್ನು 1 ಮಂತ್ ಊರಲ್ಲಿದ್ವಿ. ಊರಿನ ದಿನಚರಿ, ಊರಿನ ವೆದರ್, ಊರಿನ ಪ್ರಕೃತಿ ಎಲ್ಲ ನೀವು ನೋಡ್ಬೋದು. ಸೊ ಇವಾಗ ಜರ್ನಿ ಮಾಡಿದರೆ 12-13 ಅವರ್ ಜರ್ನಿ ಆಗುತ್ತೆ. ಬಟ್ ನಾವು ಒಂದು ಕಡೆ ಹೋಗಿ ಹಾಲ್ಟ್ ಆಗ್ತೀವಿ. ಅದು ಎಲ್ಲಿಗೆ, ಏನು ಎಲ್ಲವನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನೋಡಿ ಎಷ್ಟು ಸ್ವೆಟ್ ಆಗ್ತಿದೆ. ಈ ಸಾರಿ ಪುಣೆಯಲ್ಲಿ ತುಂಬಾ ಹೀಟ್ ಜಾಸ್ತಿ ಆಗಿದೆ, ಅಂದರೆ ಸ್ವೆಟ್ ಆಗುತ್ತೀವಿ. ಮೊದಲೆಲ್ಲ ಸ್ವೆಟ್ ಆಗ್ತಾ ಇರಲಿಲ್ಲ. ಸೊ ಇವಾಗ ತುಂಬ ಬಿಸಿಲಿದೆ ಹೊರಗಡೆ, ಆದರೂ ಕೂಡ ಹೊರಗಡೆ ಹೋಗಲೇಬೇಕಿತ್ತು. ಸೊ ಇವಾಗ ಹೊರಟಿದ್ದೀನಿ. ಸೊ ಹಾಗೆ ನಿಮ್ಮ ಜೊತೆ ನಾನು ಮಿಂತ್ರದಲ್ಲಿ ಒಂದು ಬ್ಯಾಗನ್ನು, ಟ್ರಾಲಿ ಬ್ಯಾಗನ್ನು ಆರ್ಡರ್ ಮಾಡಿದ್ದೆ. ಸೊ ಇವಾಗ ರೀಸೆಂಟಾಗಿ 30 ಮಿನಿಟಲ್ಲಿ ಮನೆಗೆ ಡೆಲಿವರಿ ಮಾಡ್ತಾರೆ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಈ ರೀತಿ ಆರ್ಡರ್ ಮಾಡಲಿಕ್ಕಂತೂ ತುಂಬಾ ಈಸಿ. ಸೊ ಹಾಗೆ ನಾನಿವತ್ತು ಟ್ರಾಲಿ ಬ್ಯಾಗನ್ನು ಆರ್ಡರ್ ಮಾಡಿದ್ದೆ. ಸೊ ಹಾಗೆ ಆಫರಲ್ಲಿ ಕೂಡ ಸಿಕ್ಕಿತ್ತು. ಅದು ಬಂದು 57 ಸೆಂಟಿಮೀಟ್ರ್ ಇದೆ. ಸೊ ಅದಕ್ಕೆ ನಾನು 1680 ಪೇ ಮಾಡಿದ್ದೀನಿ. ಹಾಗೂ ಸಫಾರಿ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ಸೊ ಮೊದಲು ಕೂಡ ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಕಾಸ್ಟ್ಲಿ ಆಗಿತ್ತು. ಸೇಮ್ ಬ್ರ್ಯಾಂಡ್, ಸೇಮ್ ಸೈಜಲ್ಲಿ ತೆಗೆದುಕೊಂಡಿದ್ದು, ಬಟ್ ಕಾಸ್ಟ್ಲಿ ಆಗಿತ್ತು. 2800 ಸಮಥಿಂಗ್ ಏನೋ ಇತ್ತು. ಈ ಸರಿ ತುಂಬ ಕಡಿಮೆಗೆ ಸಿಕ್ಕಿತ್ತು. ಸೊ ನನಗೂ ಕೂಡ ಬ್ಯಾಗ್ ಬೇಕಿತ್ತು, ಅದನ್ನು ಆರ್ಡರ್ ಮಾಡಿದ್ದೆ. ನೀವು ನೋಡಿದ್ರಿ ಇವಾಗಲೇ. ಸೊ ಇನ್ನೂ ಅಡುಗೆ ಮಾಡಲಿಕ್ಕಂತೂ ಹೊರಟಿದ್ದೀನಿ, ಬಟ್ ಆಗೋದಿಲ್ಲ, ಯಾಕಂದರೆ ಮಾಡಿದರೂ ಕೂಡ ಮಿಕ್ಕಿರುತ್ತೆ. ಸೊ ಮತ್ತೆ ಅದನ್ನು ತಿನ್ನೋರು ಯಾರೂ ಇಲ್ಲ. ಸೊ ಹಾಗಾಗಿ ಹೊರಗಡೆ ಹೋಗಿ ಪುಳಿಯೋಗರೆ ಪೌಡರನ್ನು ತಂದು ಮಾಡಿಬಿಟ್ಟು ತೆಗೆದುಕೊಂಡು ಹೋಗೋಣ ಅಂತ. ಸೊ ಮತ್ತೇನಿಲ್ಲ. ಸೊ ಇವಾಗ ಶಾಪಿಂಗ್ ಮಾಡಿ ಬರೋಣ. ಶಾಪಿಂಗ್ ಇತ್ತು ಚಿಕ್ಕ ಚಿಕ್ಕದು. ಸೊ ಹಾಗೆ ಹೋಗಿ ಮತ್ತೆ ಸಿಗ್ತೀನಿ. ಐಬ್ರೋ ಮಾಡಲಿಕ್ಕಿತ್ತು, ಆದರೆ ಟೈಮ್ ಇದ್ದರೆ ಹೋಗಿ ಮಾಡ್ಕೊಂಡು ಬರಬೇಕು, ಯಾಕಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಸೊ ಇನ್ನು ಅಲ್ಲಿ ಹೋದ್ಮೇಲೆ ಗೊತ್ತಿಲ್ಲ ಹೇಗಾಗುತ್ತೆ ಅಂತ ಹೇಳಿ. ಸೊ ಇವಾಗಲೇ ಇಷ್ಟೊಂದು ಬೇವ್ತಾ ಇದ್ದೀನಿ. ಇನ್ನು ಊರಲ್ಲಂತೂ ನೋಡೋದೇ ಬೇಡ. ಸೊ ಏನೇ ಕ್ರೀಮ್ ಹಾಕಿದ್ರು ಇಳ್ಕೊಂಡು ಹೋಗುತ್ತಂತೆ. ನಾನು ಕೂಡ ಇವಾಗ ಸನ್ಸ್ಕ್ರೀನ್ ಮಾತ್ರ ಹಚ್ಚಿದ್ದೀನಿ. ಸೊ ನೋಡುವ ಸೊ ಹೇಗೆಲ್ಲ ಹೋಗುತ್ತೆ ಇವತ್ತಿನ ದಿನಚರಿ. ನಾನು ನೈಟ್ ತನಕ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಹೊರಗಡೆ ಹೋಗಿದ್ದೆ, ಪ್ಲ್ಯಾನ್ ಮಾಡಿಕೊಂಡು 1 ಅವರಲ್ಲಿ ಬರಬೇಕು ಅಂತ ಹೇಳಿ. ಅದೇ ಟೈಮ್ಗೆ ಬಂದು ರೀಚ್ ಕೂಡ ಆದೆ. ಸೊ ಮೊದಲಿಗೆ ಐರನ್ ತೆಗೆದುಕೊಂಡೆ, ನಂತರ ನನಗೆ ಇನ್ನರ್ ವೇರ್ಸ್ ಎಲ್ಲ ಬೇಕಿತ್ತು, ಅಲ್ಲಿಗೆ ಹೋಗಿ ಅದನ್ನೆಲ್ಲ ತೆಗೆದುಕೊಂಡೆ. ಜೊತೆಗೆ ನಾನು ಬಂದು ಇನ್ನು ಹೇರ್ ಕ್ಲಿಪ್ಸ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೆಗೆದುಕೊಂಡೆ. ಜೊತೆಗೆ ಐಬ್ರೋ ಕೂಡ ಮಾಡ್ಕೊಳ್ಳೋಣ. ಹಾಗೆ ಮಗನಿಗೆ ಸ್ವಲ್ಪ ಸ್ಟೇಷನರಿ ಮೆಟೀರಿಯಲ್ಸ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೆಗೆದುಕೊಂಡು, ಪುಳಿಯೋಗರೆಲ್ಲ ತೆಗೆದುಕೊಂಡು, ಚಿಕ್ಕ ಚಿಕ್ಕ ಶಾಪು ಗೊತ್ತೇ ಆಗೋದಿಲ್ಲ ಟೈಮ್ ಹೇಗೆ ಹೋಗುತ್ತೆ, ಎಲ್ಲಿಗೆಲ್ಲ ಹೋಗಿ ಬರೋದ್ರೊಳಗೆ ಸುಸ್ತಾಗುತ್ತೆ ಅಂತ ಹೇಳಿ
ಕೊನೆಗೂ ಎಲ್ಲವನ್ನು ತೆಗೆದುಕೊಂಡು ಬಂದಿದ್ದಾಯಿತು. ಇನ್ನು ಆಗಲೇ ಟೈಮ್ ಬಂದು 1 ಗಂಟೆ ಆಗ್ತಾ ಬಂತು. ಮನೆಗೆ ಬಂದು ಪುಳಿಯೋಗರೆಲ್ಲ ಮಾಡಿ ಮತ್ತೆ ನಾನು ಬಾಲ್ಕನಿಗೆ ಹೋಗಿ ಗಿಡಗಳನ್ನು ಹಾಕೋದಿದೆಯಲ್ಲ, ಸೊ ಅದೆಲ್ಲ ಹೊರಗಡೆ ಇಟ್ಟಿದೆ, ಅದನ್ನೆಲ್ಲ ತಂದು ಬಾಲ್ಕನಿಯಲ್ಲಿ ಇಟ್ಟು ಬರಬೇಕು. ಯಾಕಂತ ಹೇಳಿದರೆ ಸೊ ನಾನಿರೋದಿಲ್ಲ, ನೀರನ್ನು ಹಾಕುವರು ಬೇಕಲ್ವ. ಸೊ ಹಾಗಾಗಿ ಅದು ದೂರ ಇತ್ತು, ಅದನ್ನೆಲ್ಲ ತೆಗೆದುಕೊಂಡು ಬರೋದ್ರೊಳಗೆ ಹಬ್ಬ ಅನಿಸ್ಬಿಡುತ್ತೆ. ಸೊ ಬೆಳಿಗ್ಗೆ 7:30ಇಂದ ನಾನು ನಾನ್ ಸ್ಟಾಪ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಕ್ಕಳು ಬರೋ ಟೈಮ್ ಆಗುತ್ತೆ. 3 o'clock ಒಳಗಡೆ ಎಲ್ಲ ಫಿನಿಶ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕ್ಲಿಪ್ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಸ್ಟ್ರಾಂಗ್ ಆಗಿದೆ. ಇದು ಊರಲ್ಲಿ ತುಂಬ ಶೆಕೆ ಅಲ್ವಾ, ತಲೆ ಕೂದಲು ಯಾವತ್ತೂ ಮೇಲ್ಗಡೆ ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು ಇದು. ಸೊ ಇದಿಷ್ಟು ನನ್ನ ಗಾರ್ಡನ್ ಗಿಡಗಳು. ಇದನ್ನು ಬಾಲ್ಕನಿಗೆ ಇವಾಗ ಶಿಫ್ಟ್ ಮಾಡಬೇಕು. ಸೊ ಲಾಸ್ಟ್ ವಿಡಿಯೋ ನೋಡಿದ್ದೀರಾ, ಬಟ್ ಇವಾಗ ಇದಕ್ಕೆ ನೀರನ್ನು ಹಾಕಲಿಕ್ಕೆ ಇಲ್ಲಿ ಇಷ್ಟು ದೂರ ಯಾರೂ ಬಂದು ಹಾಕೋದಿಲ್ಲ. ಸೊ ಹಾಗಾಗಿ ಇದನ್ನು ಒಳಗಡೆ ಶಿಫ್ಟ್ ಮಾಡಿಬಿಡ್ತೀನಿ. ಸೊ ತುಂಬ ಕೆಲಸ ಆಗಿಬಿಡುತ್ತೆ. ಸದ್ಯಕ್ಕೆ ಬಾಲ್ಕನಿ ಹೀಗಿದೆ, ಅದನ್ನೆಲ್ಲ ಇಲ್ಲಿ ತಂದು ಶಿಫ್ಟ್ ಮಾಡಿಬಿಡ್ತೀನಿ ಇವಾಗ. ಸೊ ಗಿಡಗಳನ್ನು ಇಲ್ಲೇ ತಂದಿಟ್ಟಿದ್ದೀನಿ. ಯಾಕಂತ ಹೇಳಿದರೆ ನನಗೆ ಅದು ತುಂಬಾ ವೆಯ್ಟ್ ಇತ್ತು, ಸೊ ಸ್ಟ್ರೈನ್ ಕೂಡ ಆಗಿತ್ತು. ಸೊ ಹಾಗಾಗಿ ಆಗ್ತಾ ಇರಲಿಲ್ಲ. ಸೊ ಸದ್ಯಕ್ಕೆ ಇಲ್ಲೇ ಇರಲಿ ಅಂತ ಹೇಳಿ ಸ್ವಲ್ಪ ಗಿಡ ಅಲ್ಲಿದೆ, ಸ್ವಲ್ಪ ಗಿಡ ಇಲ್ಲಿದೆ. ಸೊ ಫೈನಲಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಆದರೂ ಕೂಡ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಇತ್ತು, ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇದೆಲ್ಲ ಹಾಳಾಗುತ್ತೆ, ಒದ್ದು ಎಲ್ಲ ಈ ಕಡೆ ಇಟ್ಟಿದ್ದೆ. ಸೊ ಇನ್ನು ಪುಳಿಯೋಗರೆ ಮಾಡ್ಕೊಳ್ಳೋದು, ಜೊತೆಗೆ ಸ್ವಲ್ಪ ದೋಸೆ ಇಟ್ಟಿತ್ತು, ಅದನ್ನು ಕೂಡ ಮಾಡಿ ತಿಂದ್ಕೊಂಡು ಹೋಗೋದು. ಇವಾಗ ಫ್ರಿಜ್ಜಲ್ಲಿ ಇರುವಂಥದ್ದು ಇದೆಲ್ಲ ವಾಶ್ ಮಾಡಿಟ್ಟಿದ್ದೆ. ಇನ್ನು ನೆಕ್ಸ್ಟ್ ಆಯಿತು ಬಂದಿದ್ದನ್ನು ಯೂಸ್ ಮಾಡೋದು. ಸೊ ಫೈನಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇದು ಗೊತ್ತಾ ನಿಮಗೆ, ದೇವಸ್ಥಾನದಲ್ಲೆಲ್ಲ ಸಿಗುತ್ತಲ್ವಾ, ನನಗಿದಂದರೆ ತುಂಬ ಇಷ್ಟ. ಸೊ ಇವಾಗ ಕ್ಲೀನ್ ಮಾಡುವಾಗ ಮತ್ತೆ ಸಿಕ್ತು, ಅದನ್ನೆಲ್ಲ ಮತ್ತೆ ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಅವಾಗವಾಗ ಹಾಕ್ತೀನಿ, ಅವಾಗವಾಗ ತೆಗೆದಿಡ್ತೀನಿ. ಸೊ ಈ ರೀತಿಯೆಲ್ಲ ಯಾರಿಗಿಷ್ಟ ಆಗುತ್ತೆ ಇದೆಲ್ಲ ಹಾಕೋದಂದರೆ? ನನಗಂತೂ ತುಂಬ ಇಷ್ಟ. ಇನ್ನು ಸ್ವಲ್ಪ ದಿನ ಇದು ನನ್ನ ಕೈಯಲ್ಲೇ ಇರುತ್ತೆ. ಫೈನಲಿ ಪ್ಯಾಕಿಂಗ್ ಎಲ್ಲ ರೆಡಿ ಆಯಿತು. ಇನ್ನು ಕೊನೆಗೆ ನಮಗೆ ವಾಮಿಟಿಂಗ್ ಆಗುತ್ತೆ ಜರ್ನಿ ಮಾಡುವಾಗ. ಆರ್ನಾಗಂತೂ ಜಾಸ್ತಿ ವಾಮಿಟಿಂಗ್ ಆಗುತ್ತೆ, ಜೊತೆಗೆ ನನಗೂ ಕೂಡ ಆಗುತ್ತೆ. ಸೊ ಹಾಗಾಗಿ ಒಂದು ಕಲರ್ ಥೆರಪಿ ಇದೆಯಲ್ಲ, ಅದರಲ್ಲಿ ಮಿಡಲ್ ಫಿಂಗರಿಗೆ ಪಿಂಕ್ ಕಲರ್ ಹಾಕ್ಕೊಂಡ್ರೆ ಆಗೋದಿಲ್ಲ, ವಾಮಿಟಿಂಗ್ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಟೆಸ್ಟ್ ಮಾಡೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಗಾಯ್ಸ್, ಏನು ಗೊತ್ತಾ, ನಾನಿಲ್ಲಿ ಪಿಂಕ್ ಕಲರ್ ಲೈನ್ಸನ್ನು ಹಾಕಿದ್ದೀನಿ ಎಡದ ಕೈ ಮಿಡಲ್ ಫಿಂಗರ್ಗೆ. ಯಾಕಂತ ಹೇಳಿದರೆ ವಾಮಿಟಿಂಗ್ ಬರೋ ಚಾನ್ಸಸ್ ಇತ್ತು, ನಮಗೆ ಜರ್ನಿ ಮಾಡಿದರೆ ವಾಮಿಟಿಂಗು. ಹಾಗೆ ಆರ್ನಾಗೂ ಕೂಡ ಅಷ್ಟೇ ವಾಮಿಟಿಂಗು. ಇದೇ ಕಲರ್ ಪೆನ್ಸಿಲಲ್ಲಿ ನಾನು ಹಾಕಿರೋದು. ಜೊತೆಗೆ ಓಂಡಮ್ ಕೂಡ ತೆಗೆದುಕೊಂಡಿದ್ದೀನಿ. ಆರ್ನ ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಅದನ್ನು ಹಾಕಬೇಕು. ಸೊ ಫೈನಲಿ ಮಕ್ಕಳೆಲ್ಲ ಬಂದರು. ಇವಾಗ ನಮ್ಮ ಪಾರ್ಕಿಂಗಲ್ಲಿ ಬೈಕ್ ಇಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ವಿ. ಸೊ ನಮ್ಮ ಮನೆ ಆ ಕಡೆ ಇದೆ, ನಮ್ಮ ಪಾರ್ಕಿಂಗ್ ಇದ್ದು ನಾವು ನಮ್ಮ ಫ್ರೆಂಡ್ ಪಾರ್ಕಿಂಗಲ್ಲಿ ಇಡ್ತಾ ಇದ್ವಿ. ಯಾಕಂದರೆ ನಮ್ಮ ಮನೆಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು, ಹಾಗಾಗಿ ಈಸಿ ಆಗುತ್ತೆ ಅಂತ ಹೇಳಿ ಅಲ್ಲೇ ಇಟ್ಟಿರ್ತೀವಿ. ಸೊ ಇವಾಗ ಬಿಸಿಲು, ಇನ್ನು ನಾನು ಬೈಕ್ ಯೂಸ್ ಮಾಡೋದು ಇನ್ನು 1 ಮಂತ್ ಬಿಟ್ಟು. ಸೊ ಹಾಗಾಗಿ ಇಲ್ಲೇ ಇಟ್ಟು ಹೋಗೋದು. ಇವಾಗ ಇನ್ನು ಲಿಫ್ಟಲ್ಲಿ ಕೆಳಗೆ ಹೋಗಬೇಕು. ನಮ್ಮ ಪಾರ್ಕಿಂಗ್ ತುಂಬಾ ಸೇಫ್ಟಿ ಇದೆ, ಬಟ್ ತುಂಬ ದೂರ ಆಗುತ್ತೆ ನಮ್ಮ ಮನೆಯಿಂದ. ಸೊ ಹಾಗಾಗಿ ನಾನು ಅಲ್ಲೇ ಈಸಿ ಆಗುತ್ತೆ ಅಂತ ಹೇಳಿ ಅಲ್ಲೇ ಇಡ್ತಾ ಇದ್ದೆ. ನಮ್ಮ ಕಾರಲ್ಲಿ ನಿಂತಿದೆ ಇವಾಗ ರೆಡಿಯಾಗಿ. ನಾವು ಹೋಗಿ ರೆಡಿಯಾಗಿ ಬರೋದಷ್ಟೇ. ಎಷ್ಟು ಬಿಸಿಲು ಅಂದರೆ ಬಾಯ್ ಬಾಯ್. ಆಯ್ತಾ? ಆರ್ನಾ ಶುರು ಜರ್ನಿ. ಕಾರಾಗ ಹೋಗಕ್ಕೆ ಇಷ್ಟ ಇದೆಯಾ? ವಾಮಿಟ್ ಬರ್ತಂತ. ಕೈ ತೋರಿಸು, ಕೈ ತೋರಿಸು, ಕೈ ತೋರಿಸು. ಆ ಪಿಂಕ್ ಕಲರ್ ಎಂತ ಎಂತದ? ಕಾಂಬ ಟೆಸ್ಟ್ ಮಾಡೋಲ್ಲ.
ಫೈನಲಿ ಇವಾಗ ನಾವು ಊರ ಕಡೆಗೆ ಹೊರಟ್ವಿ. ಅಂದರೆ ಇನ್ನು 1 ತಿಂಗಳು ನಾವು ಊರಲ್ಲೇ ಇರ್ತೀವಿ. ಊರ ಕಡೆ ಹೋಗೋದೊಂದು ಖುಷಿ, ಆದರೆ ನಾವು ಹೋಗೋ ಮೇ ಮಂತಲ್ಲಿ ತುಂಬಾನೇ ಶೆಕೆ ಇರುತ್ತೆ. ಅದೇ ನೆನೆಸ್ಕೊಂಡು ಹೋಗ್ತಾ ಇದ್ದೀನಿ. ಹೊರಗಡೆ ಅಂತೂ ಫುಲ್ ಮಳೆ ಬರೋ ಹಾಗಿತ್ತು. ಸೊ ನಾವು ಯಾವಾಗಲೂ ಜರ್ನಿ ಮಾಡುವಾಗ ಎಷ್ಟೇ ಬಿಸಿಲಿದ್ರೂ ಮಳೆ ಬರೋದು. ಮೋಡ ಕವಿದ ವಾತಾವರಣ. ಮೊನ್ನೆ ಬಪ್ಪತ್ತಿ ಮಳೆ ಬೀಂತ ಮತ್ತೆ ಮಳೆ ಬಂದರೆ ಚೆನ್ನಾಗಿ ಆಗ್ತಿತ್ತಲ್ಲ. 5 ಗಂಟೆ ಆಯ್ತಾ? ಇಲ್ಲ 4:15. ಇಲ್ಲ 5 ನಿಮಿಷ 6 ನಿಮಿಷ. ಎಷ್ಟಿರ್ಬೋದು ಅದಕ್ಕೆ? 1.5 ಕೊಟ್ಟಿದೆ. 1.5 ಕೊಟ್ಟಿದೆ ಇದಕ್ಕೆ. ಇದಕ್ಕ ಅದೇನು ನಾರ್ಮಲ್ ಇತ್ತಲ್ಲ ಕಾಮ್. ಅದ್ರಲ್ಲಿ ಭಯಂಕರ ಇತ್ತು. ಫೀಚರ್ ಭಯಂಕರ ಇರ್ತದೆ. ಈ ಗುಡ್ಡ ಅಲ್ಲ ಕಲರ್ ಭಾರಿ ಇಷ್ಟ. ಅದು ಅದು ಜರ್ನಿ ಮಾಡ್ತಾ ಮಾಡ್ತಾ ರಾತ್ರಿ 8 ಗಂಟೆಗೆ ಊಟಕ್ಕೆ ಗಾಡಿ ನಿಲ್ಲಿಸಿದ್ವಿ. ಸೊ ಈ ಹೋಟೆಲ್ ತುಂಬ ಚೆನ್ನಾಗಿತ್ತು. ಇನ್ನು ಊಟ ಮುಗಿಸಿ ಬರಬೇಕಾದ್ರೆ ಒಂದು ಮಗು ಅದ್ವಿನ್ ನೋಡಿ ಅಣ್ಣ ಅಂದ್ಕೊಂಡು ಅವನನ್ನು ಎಳ್ಕೊಂಡೋಗಿ ಕೂರಿಸ್ಕೊಳ್ತಾ ಇತ್ತು. ಅದು ನಿತ್ಕೋ ಕೂರ್ಸತ್ ಕಣ. ನಿತ್ಕೋ ನೀನು ನಿತ್ಕೋ ಕೂರ್ಸತ್ ನೋಡ. ಬಾಯ್ ಬಾಯ್ ಬಾಯ್. ನಿನ್ನ ಅಣ್ಣ ಅಂತ ಅನ್ಕೊಳ್ಳೋದು, ಆಸೆ ಮಾಡ್ಕೊಳ್ಳೋದು. ಈ ಪ್ರಮೋಷನ್ ಒನ್ ಆಫ್ ದ ಬೆಸ್ಟ್ ಹೋಟೆಲ್, ಪುಣೆ ಟು ಕುಂದಾಪುರ. ಎಂತಂತೆ ಅದು? ಹೆಂಗಿತ್ತು ಊಟ? ಫೈನಲಿ ಊಟ ಎಲ್ಲ ಆಗಿ ಇನ್ನು 3:30 ತನಕ ಜರ್ನಿ ಮಾಡಿದ್ವಿ. ರಾತ್ರಿ 3:30ಗೆ ಒಂದು ಹೋಟೆಲಲ್ಲಿ ಹಾಲ್ಟ್ ಕೂಡ ಆದ್ವಿ. ಮತ್ತೆ ನಾನು ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್.